ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ಹ್ಯಾಮಿಲ್ಟೇನಿಯನ್ ಸೈಕಲ್ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಹ್ಯಾಮಿಲ್ಟೇನಿಯನ್ ಸೈಕಲ್ ಅಂತ ಕೂಡ ಕರೀಬಹುದು, ಹ್ಯಾಮಿಲ್ಟೇನಿಯನ್ ಸರ್ಕ್ಯೂಟ್ ಅಂತ ಕೂಡ ಕರೀಬಹುದು. ಸೊ ಇದು ಆಲ್ಮೋಸ್ಟ್ ಸಿಮಿಲರ್ ಟು ಟ್ರಾವೆಲಿಂಗ್ ಸೇಲ್ಸ್ಮೆನ್. ಸೇಮ್ ನೀವು ಒಂದು ಸೋರ್ಸ್ ವರ್ಟೆಕ್ಸ್ ಅಥವಾ ಸೋರ್ಸ್ ನೋಡ್ ಅನ್ನ ತಗೋಬೇಕು, ಅದರಿಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಕೂಡ ಕೇವಲ ಒಂದು ಸಲ ಮಾತ್ರ ಟ್ರಾವರ್ಸ್ ಮಾಡಬೇಕು, ಮತ್ತೆ ಎಲ್ಲಿ ಶುರು ಮಾಡಿರ್ತಾರೆ ಅಲ್ಲಿಗೆ ಬರಬೇಕು. ಅಂದ್ರೆ ಸೈಕಲ್ ರೀತಿ ಆಗ್ಬೇಕು, ಎಲ್ಲಿ ಶುರು ಮಾಡಿರ್ತೀರಾ ಅಲ್ಲಿಗೆ ಬರಬೇಕು, ಎಲ್ಲಾ ನೋಡ್ಗಳು ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಆಗ್ಬೇಕು. ಬಟ್ ಇಲ್ಲಿ ಏನು ಡಿಫರೆನ್ಸ್ ಅಂತ ಅಂದ್ರೆ ಹ್ಯಾಮಿಲ್ಟೇನಿಯನ್ ಸೈಕಲ್ಗೂ ಮತ್ತೆ ಟ್ರಾವೆಲಿಂಗ್ ಸೇಲ್ಸ್ಮೆನ್ಗೂ, ಟ್ರಾವೆಲಿಂಗ್ ಸೇಲ್ಸ್ಮೆನ್ ಅಲ್ಲಿ ನಿಮಗೆ ಪಾತ್ ಕಾಸ್ಟ್ ಅನ್ನ ಕೊಟ್ಟಿರ್ತಿದ್ರು, ಯಾವ್ದು ಕಡಿಮೆ ಪಾತ್ ಕಾಸ್ಟ್ ಇದೆ ಅದನ್ನ ಚೂಸ್ ಮಾಡ್ರಿ ಅಂತ. ಬಟ್ ಇಲ್ಲಿ ಪಾತ್ ಕಾಸ್ಟ್ ಅನ್ನ ಕೊಟ್ಟಿರಲ್ಲ, ಆಲ್ ಪಾಸಿಬಲ್ ಪಾತ್ಸ್ ಅನ್ನ ನಾವು ಕಂಡುಹಿಡಿತಾ ಹೋಗ್ಬೇಕು. ಸೊ ಇದನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲಿಂದ ಶುರು ಮಾಡೋಣ, ಒಂದ್ ಸ್ವಲ್ಪ ಲೆಂತಿ ಆಗ್ಬೋದು. ಸೊ ಮಿಡ್ಲಲ್ಲಿ ಬರ್ಕೊಳ್ರಿ ಕ್ವಶನ್, ಸೊ ಮಿಡ್ಲಲ್ಲಿ ಬರ್ಕೊಳ್ರಿ, ಆನ್ಸರ್ ಪೇಪರ್ ಅಲ್ಲಿ ಬರೀಬೇಕಾದ್ರೆ ಮಿಡ್ಲಲ್ಲಿ ಬರ್ಕೊಳ್ರಿ, ಯಾಕಂತಂದ್ರೆ ಈ ಪ್ರಾಬ್ಲಮ್ ತುಂಬಾ ಉದ್ದ ಆಗ್ತಾ ಹೋಗುತ್ತೆ. ಸೊ ನೋಡಿ, ಫಸ್ಟ್ ಯಾವ್ದಾದ್ರು ಒಂದನ್ನ ಸೋರ್ಸ್ ವರ್ಟೆಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಲೆಟ್ ಮಿ ಕನ್ಸಿಡರ್ ಎ ಆಸ್ ದಿ ಸೋರ್ಸ್ ವರ್ಟೆಕ್ಸ್. ಸೊ ಇವಾಗ ಏನ್ ಮಾಡ್ಬೇಕು, ಎ ಇಂದ ಶುರು ಆಗುತ್ತೆ. ಸೊ ಎ ಇಂದ ಎಲ್ಲೆಲ್ಲಿಗೆ ಪಾಸಿಬಿಲಿಟೀಸ್ ಇದೆ, ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎ ಇಂದ ಡಿಗೆ, ಎ ಇಂದ ಸಿಗೆ, ಎ ಇಂದ ಬಿಗೆ ಅಲ್ವಾ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆಯೋಣ. ಫಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ. ಏನ್ ಮಾಡ್ಬೇಕು, ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ನೋಡೋಣ. ಈಗ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ರೈಟ್ ಸೈಡಿಗೆ ಹೋಗ್ತಾ ಹೋಗೋಣ. ಸೊ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಎ ಆಲ್ರೆಡಿ ಆಗಿದೆ, ಇವಾಗ ಬಿ ಆಯ್ತು. ಅಟ್ ಪ್ರೆಸೆಂಟ್ ಬಿ ಅಲ್ಲಿ ಇದೀನಿ. ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಬಿ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಸಿಗೆ ಹೋಗ್ಬೋದು. ಎಗೆ ವಾಪಸ್ ಹೋಗ್ಬೇಡ್ರಿ, ಯಾಕೆ ಎ ಆಲ್ರೆಡಿ ಆಗಿದೆ. ಸೊ ಬಿ ಇಂದ ಸಿಗೆ, ಬಿ ಇಂದ ಇಗೆ, ಬಿ ಇಂದ ಎಫ್ಗೆ. ಸೊ ಬಿ ಇಂದ ಸಿಗೆ, ಬಿ ಇಂದ ಇಗೆ, ಮತ್ತೆ ಬಿ ಇಂದ ಎಫ್ಗೆ. ಸರಿನಾ, ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಇವಾಗ ಸಿ ಅನ್ನ ಕನ್ಸಿಡರ್ ಮಾಡೋಣ. ಎ ಬಿ ಸಿ ಆಗಿದೆ, ಎ ಬಿ ಸಿ. ಅಟ್ ಪ್ರೆಸೆಂಟ್ ಸಿ ಅಲ್ಲಿ ಇದೀವಿ. ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಸಿ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಡಿ ಮತ್ತೆ ಇಗೆ ಹೋಗ್ಬೋದು. ಅಂದ್ರೆ ಅನ್ಟ್ರಾವರ್ಸ್ಡ್ ನೋಡಿ ಮಾತ್ರ. ಎ ಮತ್ತೆ ಬಿಗೂ ಕೂಡ ಹೋಗ್ಬೋದು, ಬಟ್ ಆಲ್ರೆಡಿ ಅವು ಟ್ರಾವರ್ಸ್ ಆಗಿದ್ದಾವೆ. ಸೊ ಡಿ ಮತ್ತೆ ಇಗೆ ಹೋಗ್ತೀನಿ, ಡಿ ಮತ್ತೆ ಇ. ಸರಿನಾ, ಮತ್ತೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಎ ಬಿ ಸಿ ಡಿ. ಸೊ ಇವಾಗ ಡಿ ಕೂಡ ಆಗಿದೆ. ಸೊ ಇವಾಗ ಡಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಇಗೆ ಹೋಗ್ಬೋದು, ಬಿಕಾಸ್ ಇ ಈಸ್ ಅನ್ಟ್ರಾವರ್ಸ್ಡ್. ಸೊ ಇವಾಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀವಿ, ಇ ಅಲ್ಲಿದ್ದೀವಿ. ಇ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಇನ್ನ ಒಂದೇ ಒಂದು ನೋಡ್ ಉಳ್ಕೊಂಡಿರೋದು ಅನ್ಟ್ರಾವರ್ಸ್ಡ್ ಅಥವಾ ವರ್ಟೆಕ್ಸ್ ಅಂತ ಕೂಡ ಕರೀಬಹುದು. ಸೊ ಇದು ಅನ್ಟ್ರಾವರ್ಸ್ ಕೂಡ ಆಗಿದೆ, ಇ ಇಂದ ಡೈರೆಕ್ಟ್ ಎಡ್ಜ್ ಕೂಡ ಇದೆ. ಸೊ ಇವಾಗ ಎಫ್ಗೆ ಹೋಗ್ತೀನಿ. ನಾನೇನ್ ಹೇಳಿದೆ, ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ತರನೇ ಎಲ್ಲಿಂದ ಶುರು ಮಾಡಿದೆ ಮತ್ತೆ ಅಲ್ಲಿಗೆ ಬರಬೇಕು. ಈಗ ನಾನು ಈ ಪಾತ್ರನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಎಫ್ ಇಂದ ಎಗೆ ಹೋಗ್ಬೇಕು, ಡೈರೆಕ್ಟ್ ಎಡ್ಜ್ ಇರಬೇಕು. ಡೈರೆಕ್ಟ್ ಎಡ್ಜ್ ಇದೆಯಾ ಎಫ್ ಇಂದ ಎಗೆ? ಸೊ ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಈ ಒಂದು ಪಾತು ಕನ್ಸಿಡರ್ ಆಗಲ್ಲ. ಸೊ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ, ಇಲ್ಲಿಗೆ ಬರ್ತೀನಿ. ಸೊ ಸಿ ಇದು ಇನ್ನೊಂದು ಪಾಸಿಬಿಲಿಟಿ ಇದೆ, ಇ. ಸೊ ಇವಾಗ ಯಾವ್ದಾದೈತೆ ಆಗಿದೆ, ಎ ಬಿ ಸಿ ಇ ಆಗಿದೆ, ಎ ಬಿ ಸಿ ಮತ್ತೆ ಇ ಆಗಿದೆ. ಈಗ ಅಟ್ ಪ್ರೆಸೆಂಟ್ ಇ ಅಲ್ಲಿ ಇರೋದ್ರಿಂದ ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಅನ್ಟ್ರಾವರ್ಸ್ಡ್ ವರ್ಟೆಕ್ಸ್ ಅಥವಾ ನೋಡ್ಗಳಿಗೆ ಡಿಗೆ ಹೋಗ್ಬೋದು ಅಥವಾ ಎಫ್ಗೆ ಹೋಗ್ಬೋದಲ್ವಾ. ಸೊ ಟೂ ಪಾಸಿಬಿಲಿಟೀಸ್, ಡಿ ಅಥವಾ ಎಫ್. ಈಗ ನಾನು ಡಿಗೆ ಹೋದೆ ಅಂತ ಅನ್ಕೊಳ್ಳಿ. ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಕಂಡೀಷನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಡಿಗೆ ಹೋದೆ ಅಂತಂದ್ರೆ ಡಿ ಇಂದ ಡೈರೆಕ್ಟ್ ಎಡ್ಜಸ್ ಇರುವಂತವು ಎಲ್ಲವೂ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ನೋಡಿ, ಡಿ ಇಂದ ಇಗೆ ಹೋಗ್ಬೋದು, ಇ ಆಲ್ರೆಡಿ ಇಲ್ಲಿದೆ. ಡಿ ಇಂದ ಸಿಗೆ ಹೋಗ್ಬೋದು, ಸಿ ಇದೆ. ಡಿ ಇಂದ ಎಗೆ ಹೋಗ್ಬೋದು, ಎ ಆಲ್ರೆಡಿ ಇದೆ. ಸೊ ಇವಾಗ ನಾನು ಟ್ರಾವರ್ಸ್ ಮಾಡೋಕ್ಕಾಗಲ್ಲ ಮುಂದೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅಕ್ಸೆಪ್ಟೆಡ್. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ, ಇ ಇಂದ ಎಫ್ಗೆ ಹೋಗ್ಬೋದು. ಸೊ ಎ ಬಿ ಸಿ ಇ ಎಫ್, ಎ ಬಿ ಸಿ ಇ ಎಫ್ ಇಷ್ಟು ಟ್ರಾವರ್ಸ್ ಆಗಿದೆ. ಈಗ ನಾನು ಎಲ್ಲಿದ್ದೀನಿ, ಎಫ್ ಅಲ್ಲಿ ಇದ್ದೀನಿ. ಸೊ ಇನ್ನು ಅನ್ಟ್ರಾವರ್ಸ್ಡ್ ನೋಡಿದೆ ಡಿ. ಸೊ ಎಫ್ ಇಂದ ಡಿಗೆ ಸೊ ಎಫ್ ಇಂದ ಡಿಗೆ ಎಡ್ಜ್ ಇದೆಯಾ, ಎಡ್ಜ್ ಇಲ್ಲ. ಸೊ ನಾನು ಮುಂದಕ್ಕೆ ಟ್ರಾವರ್ಸ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಇಟ್ ಹಿಯರ್. ಸೊ ಇದು ಕೂಡ ಯೂಸ್ ಆಗಲ್ಲ. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಬಿ ಇಂದ ಒಂದು ಕಂಡೀಷನ್ ನೋಡಿದೆ, ಯಾವ ಕೂಡ ಸಿಗ್ಲಿಲ್ಲ ಸೊಲ್ಯೂಷನ್ಸ್. ಸೊ ಬಿ ಇಂದ ಈಗ ಹೋಗ್ತೀನಿ. ಎ ಬಿ ಇ ಟ್ರಾವರ್ಸ್ ಆಗಿದೆ, ಎ ಬಿ ಇ ಟ್ರಾವರ್ಸ್ ಆಗಿದೆ. ಸರಿನಾ, ಈಗ ಅಟ್ ಪ್ರೆಸೆಂಟ್ ಇ ಅಲ್ಲಿ ಇರೋದ್ರಿಂದ ಇ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು, ಅನ್ಟ್ರಾವರ್ಸ್ಡ್ ವರ್ಟೆಕ್ಸ್ ಗಳಿಗೆ.
ಡಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಎಫ್ಗೆ ಹೋಗ್ಬೋದು. ಸೊ ಅಷ್ಟನ್ನು ಬರ್ಕೊಳ್ಳಿ, ಸಿ, ಡಿ ಮತ್ತೆ ಎಫ್. ಸರಿನಾ? ಈಗ ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಸೊ ಸಿಗೆ ಹೋಗೋಣ ಇವಾಗ. ಸೊ ಇದನ್ನು ಅಳಿಸಿರ್ತೀನಿ, ಸರಿನಾ? ಇದನ್ನು ಅಳಿಸಿರ್ತೀನಿ ನಾನು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಇದನ್ನು ಬರ್ತಿರ್ಬೇಕು, ಜಾಗ ಆಗಲ್ವಲ್ಲ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ ಇದನ್ನು ಅಳಿಸಿರ್ತೀನಿ. ಸೊ ಅದು ಸೇಮ್ ಆನ್ಸರ್ ಏನಿದೆ ಅದೇ ಇದೆ. ಸರಿನಾ? ಈಗ ಸಿದು ಏನೇನು ಪಾಸಿಬಿಲಿಟೀಸ್ ನೋಡ್ತಾ ಹೋಗೋಣ. ಈಗ ಸಿ ಟ್ರಾವರ್ಸ್ ಆಗಿದೆ, ಎ ಬಿ ಇ ಸಿ ಆಗಿದೆ, ಎ ಬಿ ಇ ಸಿ ಆಗಿದೆ. ಸಿ ಅನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? ಅನ್ಟ್ರಾವರ್ಸ್ಡ್ ನೋಡ್ ಅಂತಂದ್ರೆ ಡಿಗೆ ಹೋಗ್ಬೋದು. ನೆಕ್ಸ್ಟ್ ಡಿ ಇಂದ ಅನ್ಟ್ರಾವರ್ಸ್ಡ್ ನೋಡಿಗೆ ಹೋಗ್ಬೋದಾ ಅಂತಂದ್ರೆ ಇನ್ನು ಕೇವಲ ಎಫ್ ಮಾತ್ರ ಉಳ್ಕೊಂಡಿದೆ. ಡಿ ಇಂದ ಎಫ್ ಗೆ ಅನ್ಟ್ರಾವರ್ಸ್ಡ್, ಡಿ ಇಂದ ಎಫ್ ಗೆ ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಹೋಗಕ್ಕಾಗಲ್ಲ. ಸೊ ಸ್ಟಾಪ್ ಇಟ್ ಎ. ನೆಕ್ಸ್ಟ್ ಎ ಬಿ ಇ ಡಿ, ಎ ಬಿ ಇ ಡಿ ಟ್ರಾವರ್ಸ್ ಆಗಿದೆ. ಸೊ ಡಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಯಾಕಂದ್ರೆ ಪ್ರೆಸೆಂಟ್ ಡಿ ಅಲ್ಲಿ ಇದೀವಿ. ಡಿ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಸಿಗೆ ಹೋಗ್ಬೋದು, ವಿಚ್ ಇಸ್ ಅನ್ಟ್ರಾವರ್ಸ್. ನೆಕ್ಸ್ಟ್ ಸಿ ಕೂಡ ಟ್ರಾವರ್ಸ್ ಆಯ್ತು. ಸಿ ಇಂದ ನಾನು ಇನ್ನ ಎಫ್ ಅನ್ಟ್ರಾವರ್ಸ್ ಉಳ್ಕೊಂಡಿದೆ. ಸೊ ಸಿ ಇಂದ ಎಫ್ ಗೆ ಹೋಗ್ಬೋದಾ? ಇಲ್ಲ. ಸೊ ಈ ಒಂದು ಪಾತ್ ಕೂಡ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಎ ಬಿ ಇ ಎಫ್. ಸೊ ಎ ಬಿ ಇ ಎಫ್. ಈಗ ಎಫ್ ಇಂದ ನಾನು ಯಾವ್ದಾರು ಅನ್ಟ್ರಾವರ್ಸ್ಡ್ ನೋಡಿಗೆ ಹೋಗ್ಬೋದಾ? ಬಿಗೆ ಹೋಗ್ಬೋದು, ಬಟ್ ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಈಗ ಹೋಗ್ಬೋದು, ಈ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಇದನ್ನ ಅಳಿಸಿರ್ತೀನಿ, ಏನು ಕನ್ಫ್ಯೂಸ್ ಆಗಬೇಡಿ, ಯಾಕಂತಂದ್ರೆ ಎಲ್ಲದನ್ನು ಬರಿಬೇಕಾದ್ರೆ ಇಲ್ಲೇ ಕಂಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಆಗಲ್ಲ ಅಂತ ನಾನು ಈ ರೀತಿ ಅಳಿಸ್ತಾ ಇರೋದು. ಓಕೆನಾ? ಈಗ ಎಫ್ ಗೆ ಬರಿಬೇಕು. ಸೊ ಇವಾಗ ಯಾವುದೇ ಟ್ರಾವರ್ಸ್ ಆದಂಗೆ ಆಯಿತು, ಎ ಬಿ ಎಫ್. ಸೊ ಎ ಬಿ ಎಫ್ ಟ್ರಾವರ್ಸ್ ಆಗಿದೆ. ಸೊ ಎ ಬಿ ಎಫ್ ಟ್ರಾವರ್ಸ್ ಆಗಿದೆ ಅಂತಂದ್ರೆ ಡೈರೆಕ್ಟ್ ಎಡ್ಜ್ ಮುಖಾಂತರ ಅನ್ಟ್ರಾವರ್ಸ್ಡ್ ನೋಡಿಗೆ ಹೋಗ್ಬೋದಾ? ಹೀಗೆ. ಸೊ ಎಫ್ ಇಂದ ನಾನು ಈಗ ಹೋಗ್ತೀನಿ. ನೆಕ್ಸ್ಟ್ ಈ ಕೂಡ ಟ್ರಾವರ್ಸ್ ಆಯಿತು. ಈ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಅನ್ಟ್ರಾವರ್ಸ್ಡ್ ನೋಡ್ಗೆ ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಸಿ ಮತ್ತೆ ಡಿ ಎರಡಕ್ಕೂ ಕೂಡ ಹೋಗ್ಬೋದು. ಸೊ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಡಿಗೂ ಕೂಡ ಹೋಗ್ಬೋದು. ಈಗ ನಾವು ಸಿ ಅನ್ನ ತಗೊಂಡೋಗೋಣ ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಸಿ ಸೆಲೆಕ್ಟ್ ಆಗಿದೆ. ಸಿ ಇಂದ ನಾನು ಅನ್ಟ್ರಾವರ್ಸ್ಡ್ ನೋಡಿಗೆ ಹೋಗ್ಬೋದಾ? ಎಸ್, ಡಿ ಇಸ್ ಅನ್ಟ್ರಾವರ್ಸ್ಡ್, ಡೈರೆಕ್ಟ್ ಎಡ್ಜ್ ಇದೆ. ಸೊ ನಾನು ಡಿಗೆ ಹೋಗ್ಬೋದು. ನೆಕ್ಸ್ಟ್ ನಾನು ಏನು ಹೇಳಿದೆ, ಎಲ್ಲಾ ನೋಡ್ಗಳು ಕೂಡ ಒಂದ್ಸಲಿ ಟ್ರಾವರ್ಸ್ ಆದ್ಮೇಲೆ ನಾವು ವಾಪಸ್ ಯಾವ ನೋಡಿಂದ ಶುರು ಮಾಡಿದ್ವಿ ಅಲ್ಲಿಗೆ ಹೋಗ್ಬೇಕು. ಸೊ ಇವಾಗ ಎಗೆ ವಾಪಸ್ ಹೋಗ್ಬೋದಾ? ಎಸ್, ಡಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆ. ಸೊ ಡಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆ. ಸೊ ಇಟ್ ಈಸ್ ಅಕ್ಸೆಪ್ಟೆಡ್. ಇದನ್ನ S1 ಅಂತ ಬರೀತೀನಿ. S1 ಅಂತ ಅಂದ್ರೇನು? ಸೊಲ್ಯೂಷನ್ 1. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ, ಇನ್ನೊಂದು ಪಾಸಿಬಲ್ ಸೊಲ್ಯೂಷನ್ಸ್ ಏನಾದ್ರು ಸಿಗುತ್ತಾ ಅಂತ. ಇ ಇಂದ ಡಿಗೆ. ಸೊ ಇವಾಗ ಯಾವ್ದು ಸೆಲೆಕ್ಟ್ ಆಗಿದೆ? ಎ ಬಿ ಎಫ್ ಇ ಡಿ. ಎ ಬಿ ಎಫ್ ಇ ಡಿ ಸೆಲೆಕ್ಟ್ ಆಗಿದೆ. ಸಿ ಮಾತ್ರ ಇಲ್ಲ. ಅಟ್ ಪ್ರೆಸೆಂಟ್ ಡಿ ಅಲ್ಲಿ ಇದೀವಿ. ಡಿ ಇಂದ ನಾನು ಸಿಗೆ ಹೋಗ್ಬೋದಾ? ಎಸ್, ಡೈರೆಕ್ಟ್ ಎಡ್ಜ್ ಇದೆ. ಸಿ ಇಸ್ ಎನ್ ಅನ್ಟ್ರಾವರ್ಸ್ಡ್ ನೋಡ್ ಅಥವಾ ವರ್ಟೆಕ್ಸ್, ಸೊ ಹೋಗ್ಬೋದು. ಅಟ್ ಪ್ರೆಸೆಂಟ್ ಇವಾಗ ಸಿ ಅಲ್ಲಿ ಇದೀವಿ. ಸೊ ಎಲ್ಲಾ ನೋಡ್ಗಳು ಕೂಡ ಒಂದ್ಸಲಿ ಟ್ರಾವರ್ಸ್ ಆಗಿದೆ ಅಂತಂದ್ರೆ ವಾಪಸ್ ನಾನು ಶುರು ಮಾಡಿದಂತ ನೋಡ್ ಅಥವಾ ವರ್ಟೆಕ್ಸ್ಗೆ ಹೋಗ್ಬೋದು. ಸೊ ಹೋಗ್ಬೋದಾ? ಎಸ್, ಸಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆ. ಸೊ ಇದನ್ನ ನಾನು S2 ಅಂತ ಕರಿತೀನಿ, ಅಂತಂದ್ರೆ ಸೊಲ್ಯೂಷನ್ ನಂಬರ್ 2 ಅಂತ. ನೆಕ್ಸ್ಟ್ ಸಿಗೆ ಹೋಗೋಣ. ಇದೊಂಚೂರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ಕೊಂತೀನಿ. ಸೊ ಸಿ ಇಲ್ಲಿ ಬರಿತೀನಿ, ನೆಕ್ಸ್ಟ್ ಡಿ ಇಲ್ಲಿ ಬರಿತೀನಿ. ಸರಿನಾ? ಒಂಚೂರು ಜಾಗ ಜಾಸ್ತಿ ಬೇಕು ಅದಕ್ಕೋಸ್ಕರ. ಸೊ ಸೊಲ್ಯೂಷನ್ ಯಾವ್ದು ಬಂದಿದೆ ಅದನ್ನು ಉಳಿಸ್ಕೊಳ್ತಾ ಇದ್ದೀನಿ ನಿಮಗೆ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಎ ಮತ್ತೆ ಸಿ. ಸೊ ಎ ಮತ್ತೆ ಸಿ ಟ್ರಾವರ್ಸ್ ಆಗಿದೆ, ಇನ್ಯಾವುದು ಕೂಡ ಟ್ರಾವರ್ಸ್ ಆಗಿಲ್ಲ. ಈಗ ಸಿ ಅಲ್ಲಿ ಇದೀವಲ್ಲ ಅಟ್ ಪ್ರೆಸೆಂಟ್, ಸಿ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು? ಡಿ ಇ ಬಿ ಇಷ್ಟಕ್ಕೆ ಹೋಗ್ಬೋದು. ಸೊ ಫಸ್ಟ್ ಬಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ. ಇದನ್ನೇ ಫಸ್ಟ್ ಬರಿಬೇಕು ಅಂತ ಇಲ್ಲ, ಯಾವ್ದಾದ್ರು ಫಸ್ಟ್ ಬರೆದು ಸಿನಾರಿಯೋಸ್ ಬರೀತಾ ಹೋಗಿ. ಎ ಸಿ ಬಿ ಆಗಿದೆ. ಎ ಸಿ ಬಿ ಆಗಿದೆ. ಅಟ್ ಪ್ರೆಸೆಂಟ್ ನಾವು ಇವಾಗ ಬಿ ಅಲ್ಲಿ ಇದೀವಿ. ಬಿ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಅನ್ಟ್ರಾವರ್ಸ್ಡ್ ನೋಡ್ಗೆ ಹೋಗ್ಬೋದು? ಇಗೆ ಹೋಗ್ಬೋದು ಅಥವಾ ಎಫ್ಗೆ ಹೋಗ್ಬೋದು. ಸೊ ಇ ಅಂಡ್ ಎಫ್ ಅಲ್ವಾ? ಸೊ ಇವಾಗ ಎ ಸಿ ಬಿ ಇ, ಎ ಸಿ ಬಿ ಇ ಇಷ್ಟು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡಿಗೆ ಹೋಗ್ಬೋದು ಅಥವಾ ಎಫ್ಗೆ ಹೋಗ್ಬೋದು. ಡಿಗೆ ಹೋಗ್ಬೋದು ಅಥವಾ ಎಫ್ಗೆ ಹೋಗ್ಬೋದು. ಈಗ ಡಿ ಕೂಡ ಸೆಲೆಕ್ಟ್ ಆಯಿತು. ಡಿ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಎಫ್ಗೆ ಹೋಗ್ಬೋದಾ? ಇಲ್ಲ. ಸೊ ಈ ಪಾತ್ ಕ್ಯಾನ್ಸಲ್. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ, ಈ ಒಂದು ಪಾಸಿಬಿಲಿಟಿ ನೋಡ್ತೀನಿ. ಈಗ ಎಫ್ ಸೆಲೆಕ್ಟ್ ಆಗಿದೆ, ಡಿ ಇನ್ನು ಟ್ರಾವರ್ಸ್ ಆಗಿಲ್ಲ. ಎಫ್ ಇಂದ ನಾನು ಡಿಗೆ ಹೋಗ್ಬೋದಾ? ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಇದು ಕೂಡ ಕ್ಯಾನ್ಸಲ್ ಔಟ್ ಆಯ್ತು. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಬಿ ಇದು ಇನ್ನೊಂದು ಪಾಸಿಬಿಲಿಟಿ ಇದೆ, ಎಫ್. ಸೊ ಇವಾಗ ಯಾವುದೇ ಸೆಲೆಕ್ಟ್ ಆಗಿದೆ? ಎ ಸಿ ಬಿ ಎಫ್. ಎ
ಸಿ ಬಿ ಮತ್ತೆ ಎಫ್ ಸೆಲೆಕ್ಟ್ ಆಗಿದೆ. ಅಟ್ ಪ್ರೆಸೆಂಟ್ ಎಫ್ ಅಲ್ಲಿ ಇದೀವಿ. ಎಫ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಅನ್ಟ್ರಾವರ್ಸ್ಡ್ ಅಂತ ಬಂದಾಗ ಈಗ ಹೋಗ್ಬೋದು. ಸೊ ಎಫ್ ಇಂದ ನಾನು ಈಗ ಹೋಗ್ತೀನಿ. ಸೊ ಇವಾಗ ಈ ಕೂಡ ಟ್ರಾವರ್ಸ್ ಆಗಿದೆ. ಸೊ ನೆಕ್ಸ್ಟ್ ಇ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಡಿಗೆ ಹೋಗ್ಬೋದಾ? ಎಸ್. ಸೊ ಡಿಗೆ ಹೋಗ್ಬೋದು. ನಾನು ಎಲ್ಲಾ ನೋಡ್ಗಳನ್ನು ಒಂದ್ಸಲಿ ಟ್ರಾವರ್ಸ್ ಮಾಡಿದ್ದೀನಿ ಅಂತಂದ್ರೆ ವಾಪಸ್ಸು ಎಲ್ಲಿ ಶುರು ಮಾಡಿದ್ರೆ ಅಲ್ಲಿಗೆ ಹೋಗ್ಬೇಕು. ಸೊ ಡಿ ಇಂದ ಎಗೆ ಎಡ್ಜ್ ಇದೆ, ಸೊ ಹೋಗ್ಬೋದು. ಸೊ ದಿಸ್ ಈಸ್ ಆಲ್ಸೋ ಅನದರ್ ಸೊಲ್ಯೂಷನ್. S3 ಅಂತ ತಗೊಳ್ಳೋಣ. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಸಿದು ಇನ್ನೊಂದು ಪಾಸಿಬಿಲಿಟಿ ಇದೆ, ಡಿ. ಎ ಸಿ ಡಿ ಆಗಿದೆ. ಡಿ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು, ಅನ್ಟ್ರಾವರ್ಸ್ಡ್ ನೋಡ್ಸ್ ಅಂತ ಹೋದ್ರೆ ಡಿ ಇಂದ ಈಗ ಹೋಗ್ಬೋದು. ಸೊ ಡಿ ಇಂದ ಹೀಗೆ. ನೆಕ್ಸ್ಟ್ ಇ ಕೂಡ ಟ್ರಾವರ್ಸ್ ಆಗಿದೆ ಅಂತಂದ್ರೆ ಅನ್ಟ್ರಾವರ್ಸ್ಡ್ ನೋಡ್ ಎಲ್ಲೆಲ್ಲಿಗೆ ಹೋಗ್ಬೋದು, ಇ ಇಂದ. ಅಟ್ ಪ್ರೆಸೆಂಟ್ ಇ ಅಲ್ಲಿ ಇರೋದ್ರಿಂದ ಇ ಇಂದ ಬಿ, ಇ ಇಂದ ಎಫ್. ಸೊ ಇ ಇಂದ ಬಿಗೆ ಹೋಗ್ಬೋದು ಅಥವಾ ಇ ಇಂದ ಎಫ್ ಹೋಗ್ಬೋದು. ಸರಿನಾ? ಈಗ ಯಾವ್ಯಾವ ಟ್ರಾವರ್ಸ್ ಆಗೋದಾಯ್ತು? ಎ ಸಿ ಡಿ ಇ ಬಿ. ಸೊ ಬಿ ಕೂಡ ಟ್ರಾವರ್ಸ್ ಆಯ್ತು. ಬಿ ಇಂದ ನಾನು ಅನ್ಟ್ರಾವರ್ಸ್ಡ್ ನೋಡ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಎಫ್ ಹೋಗ್ಬೋದು. ಸೊ ಬಿ ಇಂದ ಎಫ್ ಹೋಗ್ತೀನಿ. ಬಟ್ ಎಲ್ಲಾ ನೋಡ್ಗಳು ಟ್ರಾವರ್ಸ್ ಆದ್ರೆ ನಾನು ವಾಪಸ್ಸು ನನ್ನ ಸೋರ್ಸ್ ನೋಡ್ಗೆ ಹೋಗ್ಬೇಕು. ಸೊ ಎಫ್ ಇಂದ ಎಗೆ ಸೋರ್ಸ್ ನೋಡಿಗೆ ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಇಲ್ಲಿಗೆ ಇನ್ನೊಂದು ಪಾಸಿಬಿಲಿಟಿ ಇದೆ, ಎಫ್. ಸೊ ಎ ಸಿ ಡಿ ಇ ಎಫ್ ಆಗಿದೆ. ಎ ಸಿ ಡಿ ಇ ಎಫ್ ಆಗಿದೆ. ಸೊ ಎಫ್ ಆಗಿದೆ ಅಂತಂದ್ರೆ ಎಫ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಬಿಗೆ ಹೋಗ್ಬೋದು. ಸೊ ಎಫ್ ಇಂದ ಬಿಗೆ ಹೋದೆ. ನೆಕ್ಸ್ಟ್ ನಾನು ಎಲ್ಲಾ ನೋಡ್ಗಳನ್ನು ಕೂಡ ಒಂದ್ಸಲಿ ಟ್ರಾವರ್ಸ್ ಮಾಡಿದ್ದೀನಿ ಅಂತಂದ್ರೆ ನಾನು ವಾಪಸ್ಸು ನನ್ನ ಸೋರ್ಸ್ ನೋಡ್ಗೆ ಹೋಗ್ಬೇಕು. ಅಟ್ ಪ್ರೆಸೆಂಟ್ ಬಿ ಅಲ್ಲಿ ಇದೀವಿ. ಬಿ ಇಂದ ಎಗೆ ನೋಡಿದ್ಯಾ, ಬಿ ಇಂದ ಎಗೆ ಎಡ್ಜ್ ಇದೆಯಾ? ಎಸ್, ಎಡ್ಜ್ ಇದೆ. ಸೊ ಬಿ ಇಂದ ಎಗೆ. ದಿಸ್ ಈಸ್ ಸೊಲ್ಯೂಷನ್ ನಂಬರ್ 4. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರೋಣ. ಎ ಸಿ ಇ ಇಷ್ಟು ಟ್ರಾವರ್ಸ್ ಆಗಿದೆ. ಅಟ್ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ, ಇ ಅಲ್ಲಿದ್ದೀವಿ. ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಬಿಗೆ ಹೋಗ್ಬೋದು, ಎಫ್ ಹೋಗ್ಬೋದು. ಡಿ ಬಿ ಎಫ್. ಈಗ ಏನ್ ಮಾಡೋಣ ಅಂತಂದ್ರೆ ಸೊಲ್ಯೂಷನ್ಗಳನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳೋಣ. ಕೊನೆಗೆ ಬರಿಬೇಕಿತ್ತು, ಬಟ್ ಇವಾಗಲೇ ಬರಿತೀನಿ. ಯಾಕಂತಂದ್ರೆ ಇಲ್ಲೊಂಚೂರು ಎರೇಸ್ ಮಾಡ್ಕೊಂತೀನಿ. ಇಷ್ಟು ಜಾಗದಲ್ಲಿ ತೋರ್ಸಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಸೊಲ್ಯೂಷನ್ ನಂಬರ್ 1 ಏನು? ಸೊಲ್ಯೂಷನ್ ನಂಬರ್ 1 ಅನ್ನ ನೋಡ್ತಾ ಹೋದ್ರೆ ಎ ಬಿ ಎಫ್ ಇ ಸಿ ಡಿ ಎ. ಎ ಬಿ ಎಫ್ ಇ ಸಿ ಡಿ ಎ. ನೆಕ್ಸ್ಟ್ ಸೊಲ್ಯೂಷನ್ 2 ಏನು? ಎ ಬಿ ಎಫ್ ಇ ಡಿ ಸಿ ಎ. ಎ ಬಿ ಎಫ್ ಇ ಡಿ ಸಿ ಎ. ಸೊಲ್ಯೂಷನ್ 2. ನೆಕ್ಸ್ಟ್ ಸೊಲ್ಯೂಷನ್ 3 ಏನಿದೆ ನಮಗೆ? ಎ ಸಿ ಬಿ ಎಫ್ ಇ ಡಿ ಎ. ಸೊ ಎ ಸಿ ಬಿ ಎಫ್ ಇ ಡಿ ಎ. ಸೊಲ್ಯೂಷನ್ ನಂಬರ್ 3. ನೆಕ್ಸ್ಟ್ ಸೊಲ್ಯೂಷನ್ ನಂಬರ್ 4 ಏನಾಗುತ್ತೆ? ಎ ಸಿ ಡಿ ಇ ಎಫ್ ಬಿ ಎ. ಎ ಸಿ ಡಿ ಇ ಎಫ್ ಬಿ ಎ. ಸರಿನಾ? 4 ಸೊಲ್ಯೂಷನ್ ಅನ್ನು ಬರ್ಕೊಂಡಿದ್ದೀನಿ. ಇವಾಗ ಅಳಿಸ್ತೀನಿ ಇದನ್ನ, ಯಾಕಂತಂದ್ರೆ ನನಗೆ ಇನ್ನು ಟ್ರೀಯನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಜಾಗ ಸಿಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಎ ಸಿ ಇ ಡಿ ಆಗಿದೆ. ಎ ಸಿ ಇ ಡಿ ಆಗಿದೆ. ಡಿ ಇಂದ ನಾನು ಅನ್ಟ್ರಾವರ್ಸ್ಡ್ ನೋಡ್ ಅಂತ ಅಂದ್ರೆ ಬಿಗೆ ಹೋಗ್ಬೇಕು ಅಥವಾ ಎಫ್ ಹೋಗ್ಬೇಕು. ಡೈರೆಕ್ಟ್ ಎಡ್ಜಸ್ ಇಲ್ಲ. ಸೊ ಡೈರೆಕ್ಟ್ ಎಡ್ಜ್ ಇಲ್ಲ ಅಂತಂದ್ರೆ ಅಲ್ಲೇ ಸ್ಟಾಪ್. ಎ ಸಿ ಇ ಬಿ. ಎ ಸಿ ಇ ಬಿ. ಸೊ ನೆಕ್ಸ್ಟ್ ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಅನ್ಟ್ರಾವರ್ಸ್ಡ್ ನೋಡ್ ಅಂತಂದ್ರೆ ಬಿ ಇಂದ ಎಫ್ ಗೆ ಡೈರೆಕ್ಟ್ ಹೋಗ್ಬೋದು. ನೆಕ್ಸ್ಟ್ ಎಫ್ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಡಿಗೆ ಹೋಗ್ಬೇಕು, ಯಾಕಂತಂದ್ರೆ ಅದೊಂದೇ ಉಳಿದಿರೋದು. ಎಡ್ಜ್ ಇದೆಯಾ? ಎಡ್ಜ್ ಇಲ್ಲ. ಸೊ ಸ್ಟಾಪ್ ಹಿಯರ್. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಇದು ಇನ್ನೊಂದು ಪಾಸಿಬಿಲಿಟಿ ಇದೆ, ಎಫ್. ಸೊ ಇವಾಗ ಎ ಸಿ ಇ ಎಫ್ ಆಗಿದೆ. ಎ ಸಿ ಇ ಎಫ್ ಸೆಲೆಕ್ಟ್ ಆಗಿದೆ. ಎಫ್ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಬಿಗೆ ಬರ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿರೋದು ಡಿ. ಬಿ ಇಂದ ಡಿಗೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಸ್ಟಾಪ್ ಹಿಯರ್. ಸೊ ಸೊಲ್ಯೂಷನ್ ಸಿಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ. ಇನ್ನ ಒಂದೇ ಒಂದು ಪಾಸಿಬಿಲಿಟಿ ಇದೆ, ಡಿ. ಸೊ ಇಲ್ಲಿರೋದನ್ನ ಅಳಿಸ್ತೀನಿ, ಯಾಕಂತಂದ್ರೆ ನಾನು ಟ್ರೀಯನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ. ಎ ಡಿ. ಸೊ ಎ ಮತ್ತೆ ಡಿ ಸೆಲೆಕ್ಟ್ ಆಗಿದೆ, ಇನ್ಯಾವುದೂ ಆಗಿಲ್ಲ. ಸೊ ಡಿ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? ಸಿಗೆ ಹೋಗ್ಬೋದು ಅಥವಾ ಇಗೆ ಹೋಗ್ಬೋದು. ಸೊ ಸಿ ಅಥವಾ ಇ. ಸರಿನಾ? ಸಿಗೆ ಹೋದೆ ಅಂತ ಅನ್ಕೊಳ್ಳಿ. ಸಿಗೆ ಹೋದೆ ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಬಿಗೆ ಹೋಗ್ಬೋದು ಅಥವಾ ಇಗೆ ಹೋಗ್ಬೋದು. ಬಿ ಅಥವಾ ಇಗೆ ಹೋಗ್ಬೋದು. ಸರಿನಾ? ಈಗ ಬಿಗೆ ಹೋದೆ ಅಂತ ಅನ್ಕೊಳ್ಳಿ.
ಸೊ ಬಿಗೆ ಹೋದ್ರೆ ಅನ್ಟ್ರಾವರ್ಸ್ ಆಗಿರುವಂತದ್ದು ಯಾವ್ಯಾವು ಇ ಮತ್ತೆ ಎಫ್. ಸೊ ಇ ಮತ್ತೆ ಎಫ್ ಗೆ ಹೋಗ್ಬೋದು, ಇ ಮತ್ತೆ ಎಫ್ ಹೋಗ್ಬೋದು. ಈಗ ಇ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಇ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಅನ್ಟ್ರಾವರ್ಸ್ ಆಗಿರುವಂತ ಎಫ್ ಹೋಗ್ಬೋದು. ಸೊ ಎಫ್ ಗೆ ಹೋದೆ ಅಂತ ಅಂದ್ರೆ ಎಲ್ಲವೂ ಕೂಡ ಟ್ರಾವರ್ಸ್ ಆಗಿದೆ, ಬಟ್ ಎಫ್ ಇಂದ ಎಗೆ ಬರೋದಕ್ಕೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಈ ಒಂದು ಸೊಲ್ಯೂಷನ್ ಆಗಲ್ಲ. ಬ್ಯಾಕ್ ಟ್ರ್ಯಾಕ್ ಮತ್ತೆ ಇಲ್ಲಿಗೆ ಬರ್ತೀನಿ, ಎಫ್ ಅಲ್ಲಿ ಇದ್ದೀನಿ. ಯಾವ್ಯಾವ ಟ್ರಾವರ್ಸ್ ಆದಂಗಾಯ್ತು, ಎ ಡಿ ಸಿ ಬಿ ಎಫ್, ಎ ಡಿ ಸಿ ಬಿ ಎಫ್, ಈ ಟ್ರಾವರ್ಸ್ ಇಲ್ಲ. ಈಗ ಎಫ್ ಇಂದ ಅನ್ಟ್ರಾವರ್ಸ್ ಆಗಿರುವಂತ ಇಗೆ ಬರ್ತೀನಿ, ಬಟ್ ಎಲ್ಲ ಟ್ರಾವರ್ಸ್ ಆದ್ರೂ ಕೂಡ ಇ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಈ ಒಂದು ಪಾತ್ ಕೂಡ ಕನ್ಸಿಡರ್ ಆಗಲ್ಲ. ಬ್ಯಾಕ್ ಟ್ರ್ಯಾಕ್ ಮತ್ತೆ ಸಿ ಇದು ಇನ್ನೊಂದು ಪಾಸಿಬಿಲಿಟಿಗೆ ಹೋಗ್ತೀನಿ. ಇ ಎ ಡಿ ಸಿ ಇ ಸೆಲೆಕ್ಟ್ ಆಗಿದೆ, ಎ ಡಿ ಸಿ ಇ. ಅಟ್ ಪ್ರೆಸೆಂಟ್ ನಾವು ಇ ಅಲ್ಲಿ ಇದೀವಿ. ಇ ಇಂದ ಅನ್ಟ್ರಾವರ್ಸ್ ಆಗಿರುವಂತ ಡಿ, ಇ ಇಂದ ಅನ್ಟ್ರಾವರ್ಸ್ ಆಗಿರುವಂತ ಬಿ ಮತ್ತೆ ಎಫ್ ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಬಿ ಮತ್ತೆ ಎಫ್. ಈಗ ಬಿ ಗೆ ಹೋದೆ ಅಂತ ಅನ್ಕೊಳ್ಳಿ. ಬಿ ಇಂದ ನಾನು ಅನ್ಟ್ರಾವರ್ಸ್ ಆಗಿರುವಂತ ಎಫ್ ಗೆ ಹೋಗ್ಬೋದು. ಎಫ್ ಹೋದ್ರೂ ಕೂಡ ಎಲ್ಲ ಒಂದು ನೋಡ್ಗಳು ಟ್ರಾವರ್ಸ್ ಇದ್ರು ಎಫ್ ಇಂದ ನಾನು ವಾಪಸ್ ಎಗೆ ಹೋಗಕ್ಕಾಗಲ್ಲ. ಸೊ ದಿಸ್ ಪಾತ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್. ಬ್ಯಾಕ್ ಟ್ರ್ಯಾಕ್ ಮತ್ತೆ ಇಲ್ಲಿಗೆ ಬರ್ತೀನಿ. ಈಗ ಎಫ್ ಟ್ರಾವರ್ಸ್ ಆಗಿದೆ, ಎ ಡಿ ಸಿ ಇ ಎಫ್, ಎ ಡಿ ಸಿ ಇ ಎಫ್. ಬಿ ಟ್ರಾವರ್ಸ್ ಆಯ್ತು. ಸೊ ಎಫ್ ಇಂದ ನಾನು ಡೈರೆಕ್ಟ್ ಆಗಿ ಅನ್ಟ್ರಾವರ್ಸ್ ಆಗಿರುವಂತ ಬಿಗೆ ಹೋಗ್ಬೋದು. ಈಗ ಎಲ್ಲಾ ನೋಡ್ಗಳು ಟ್ರಾವರ್ಸ್ ಆಗಿದೆ ಅಂತ ಅಂದ್ರೆ ವಾಪಸ್ ಎಗೆ ಹೋಗ್ಬೇಕು, ಬಿಕಾಸ್ ಇಟ್ ಇಸ್ ದ ಸೋರ್ಸ್ ನೋಡ್. ಬಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಎಸ್. ಸೊ ಬಿ ಇಂದ ಎಗೆ ಡೈರೆಕ್ಟ್ ಎಡ್ಜ್ ಇದೆ. ದಿಸ್ ಈಸ್ ದ ಸೊಲ್ಯೂಷನ್ ನಂಬರ್ 5. ಸೊ ಅದನ್ನು ಕೂಡ ಬರ್ಕೊಳ್ಳೋಣ. ಸೊಲ್ಯೂಷನ್ ನಂಬರ್ 5 ಈಸ್ ಎ ಡಿ ಸಿ ಇ ಎಫ್ ಬಿ ಎ. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ, ಈ ಕಂಡೀಷನ್ಗೆ ಹೋಗ್ತೀನಿ. ಎ ಡಿ ಇ, ಎ ಡಿ ಇ. ಸೊ ಇವಾಗ ಅಟ್ ಪ್ರೆಸೆಂಟ್ ಇ ಅಲ್ಲಿ ಇದೀವಿ. ಇ ಇಂದ ಅನ್ಟ್ರಾವರ್ಸ್ ಆಗಿರೋ ಯಾವುದಕ್ಕೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಬಿಗೆ ಹೋಗ್ಬೋದು, ಎಫ್ ಹೋಗ್ಬೋದು. ಸೊ ಸಿ ಬಿ ಎಫ್. ಸೊ ಎ ಡಿ ಇ ಸಿ ಗೆ ಹೋಗಿದ್ರೆ, ಎ ಡಿ ಇ ಸಿ ಇಷ್ಟಕ್ಕೆ ಹೋಗಿದ್ರೆ ಅಟ್ ಪ್ರೆಸೆಂಟ್ ಸಿ ಅಲ್ಲಿ ಇದೀವಿ. ಸಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಅನ್ಟ್ರಾವರ್ಸ್ಡ್ ಅಂತ ಅಂದ್ರೆ ಬಿಗೆ ಹೋಗ್ಬೋದು. ನೆಕ್ಸ್ಟ್ ಬಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಅನ್ಟ್ರಾವರ್ಸ್ಡ್ ಅಂದ್ರೆ ಕೇವಲ ಒಂದೇ ಒಂದು ಉಳಿದಿರೋದು ಎಫ್. ಬಟ್ ಎಲ್ಲಾ ನೋಡ್ಗಳು ಟ್ರಾವರ್ಸ್ ಆಯ್ತು, ಎಫ್ ಇಂದ ಎಗೆ ಎಡ್ಜ್ ಇಲ್ಲ. ಸೊ ನಾವು ಈ ಒಂದು ಸೊಲ್ಯೂಷನ್ ಅನ್ನ ತಗೊಳಂಗಿಲ್ಲ. ಬ್ಯಾಕ್ ಟ್ರ್ಯಾಕ್. ನೆಕ್ಸ್ಟ್ ಬಿದು, ಇ ಇಂದ ಬಿ, ಎ ಡಿ ಇ ಬಿ, ಎ ಡಿ ಇ ಮತ್ತೆ ಬಿ. ಸೊ ಬಿ ಇಂದ ಅನ್ಟ್ರಾವರ್ಸ್ ಆಗಿರುವಂತ ಸಿ ಮತ್ತೆ ಎಫ್ ಡೈರೆಕ್ಟ್ ಹೋಗ್ಬೋದಾ? ಎಸ್. ಸೊ ಸಿ ಮತ್ತೆ ಎಫ್. ಈಗ ನಾನೇನಾದ್ರೂ ಸಿ ಗೆ ಟ್ರಾವರ್ಸ್ ಮಾಡಿದ್ರೆ ಸಿ ಇಂದ ಎಫ್ ಗೆ ಹೋಗ್ಬೇಕು, ಯಾಕಂತಂದ್ರೆ ಎಫ್ ಇಸ್ ನಾಟ್ ಸ್ಟಿಲ್ ಟ್ರಾವರ್ಸ್ಡ್. ಸೊ ಎಫ್ ಗೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಈ ಸೊಲ್ಯೂಷನ್ ಕೂಡ ಸಿಗಲ್ಲ. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ, ಬಿ ಇಂದ ಎಫ್. ಸೊ ಅನ್ಟ್ರಾವರ್ಸ್ ಆಗಿರೋದು ಯಾವುದು, ಸಿ. ಬಿ ಎಫ್ ಇಂದ ಸಿ ಗೆ ಎಡ್ಜ್ ಇದೆಯಾ, ಡೈರೆಕ್ಟ್ ಎಡ್ಜು ಇಲ್ಲ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ, ಎಫ್, ಎ ಡಿ ಇ ಎಫ್, ಎ ಡಿ ಇ ಎಫ್. ಈಗ ಅನ್ಟ್ರಾವರ್ಸ್ ಆಗಿರುವಂತ ನೋಡಿ ಯಾವುದು, ಬಿ ಮತ್ತೆ ಸಿ. ಎಫ್ ಇಂದ ಡೈರೆಕ್ಟ್ ಆಗಿ ನಾನು ಬಿಗೆ ಬರ್ಬೋದು. ನೆಕ್ಸ್ಟ್ ಬಿ ಟ್ರಾವರ್ಸ್ ಆಯ್ತು, ಬಿ ಇಂದ ನಾನು ಡೈರೆಕ್ಟ್ ಆಗಿ ಅನ್ಟ್ರಾವರ್ಸ್ ಆಗಿರುವಂತ ಸಿ ಗೆ ಬರ್ಬೋದು. ನೆಕ್ಸ್ಟ್ ಸಿ ಕೂಡ ಟ್ರಾವರ್ಸ್ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಟ್ರಾವರ್ಸ್ ಅದು. ಸೊ ಸಿ ಇಂದ ನಾನು ಎಗೆ ಬರ್ಬೋದಾ ವಾಪಸ್ಸು? ಎಸ್. ಸೊ ಸಿ ಇಂದ ಎಗೆ ಬರ್ತೀನಿ ಅಂತಂದ್ರೆ ದಿಸ್ ಈಸ್ ಮೈ ಸೊಲ್ಯೂಷನ್ ನಂಬರ್ 6. ಸೊ ಏನದು ಸೊಲ್ಯೂಷನ್ ನಂಬರ್ 6 ಈಸ್ ಎ ಡಿ ಇ ಎಫ್ ಬಿ ಸಿ ಇ. ಸೊ ದೀಸ್ ಆರ್ ದ ಪಾಸಿಬಲ್ ಸೊಲ್ಯೂಷನ್ಸ್. ಸೊ ಇಲ್ಲಿ ಸ್ಪೇಸ್ ಆಗಲ್ಲ ಅಂತ ನಾನು ಸ್ವಲ್ಪ ಅಳಿಸ್ಬಾರ್ದೆ. ಸೊ ಸಾರಿ ಫಾರ್ ದಟ್. ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಸ್ಮಾಲ್ ಪ್ರಾಬ್ಲಮ್, ಬಟ್ ಕ್ಲಾರಿಟಿ ಇನ್ನೂ ಜಾಸ್ತಿ ಸಿಗುತ್ತೆ, ಯಾಕಂದ್ರೆ ಅಲ್ಲಿ ನಾನು ಯಾವುದನ್ನು ಅಳಿಸಿಲ್ಲ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಆ ಥರದ ಪ್ರಾಬ್ಲಮೇ ನಿಮಗೆ ಕೊಡೋದು, ಇಷ್ಟು ದೊಡ್ಡದು ಕೊಡಲ್ಲ, ಪೇಜ್ ತುಂಬುವಂಥದ್ದು. ಸೊ ಮೀಡಿಯಂ ಇರುವಂಥ ಪ್ರಾಬ್ಲಮ್ ಅನ್ನು ಕೊಡ್ತಾರೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.